ಹುಲ್ಲಿಗೆ ಮಿಷಿನ್ ಹಿಡಿಲಿಕ್ಕೆ ರೆಡಿಯಾದರು. ಯೂರಿಕ್ ಆ್ಯಸಿಡ್ ಹಾಗೂ ಕಿಡ್ನಿ ಸ್ಟೋನಿಗೆಲ್ಲ ತುಂಬಾ ಒಳ್ಳೆಯದು ಹಾಗೂ ನಮ್ಮ ದೇಹಕ್ಕೆ ಇದು ತಂಪು. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ದಿವಸ ಆಯಿತು ನಾನು ಸರಿಯಾದ ಬ್ಲಾಗ್ ಮಾಡದೆ, ಸ್ವಲ್ಪ ಬ್ಯುಸಿಯಾಗಿದ್ದೆ. ಅತ್ತೆಯವರ ವರ್ಷದ ಪೂಜೆಗೆ ಮನೆಯಲ್ಲಿ ನೆಂಟರು ಜೀವಿತ ಕೂಡ ಊರಿಗೆ ಬಂದಿದ್ಲು, ಹಾಗೆ ಬ್ಯುಸಿಯಾಗಿದ್ದೆ. ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ತುಂಬಾ ಬ್ಯುಸಿಯಾಗಿ ಬಿಟ್ಟೆ. ಹಾಗೆ ನಿನ್ನೆ ಸೆಪ್ಟೆಂಬರ್ 8 ಹಬ್ಬ ಕೂಡ ಕಳೆಯಿತು. ಇನ್ನು ನಾವು ನಮ್ಮ ಡೈಲಿ ರುಟೀನಿಗೆ ಬರ್ತಾ ಇದ್ದೇವೆ. ಹಾಗೆ ಹಬ್ಬದ ದಿನಗಳಲ್ಲಿ ನಮಗೆ ಪ್ರತಿದಿನ ನೋವೆನಕ್ಕೆ ಹೋಗಲಿಕ್ಕೆ ಇತ್ತು. ಚರ್ಚಿಗೆ ಹೋಗಿ ಪೂಜೆ ಮುಗಿಸಿ ನೋವೇನ ಮುಗಿಸಿಕೊಂಡು ಬರ್ತಿದ್ದೆವು. ಹಾಗಾಗಿ ಕಳೆದ ವಾರ ಕೂಡ ಬ್ಯುಸಿಯಾಗಿದ್ದೆವು. ಹಾಗೆಯೇ ಜೀವಿತ ಕೂಡ ವಾಪಸ್ ಕೆಲಸಕ್ಕೆ ಹೋಗಿ ಆಯಿತು. ಹಾಗೆ ನಮ್ಮ ರೂಟೀನನ್ನು ನಾವಿನ್ನು ಸ್ಟಾರ್ಟ್ ಮಾಡ್ತೇವೆ. ಹಾಗೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಸ್ವಲ್ಪ ಹುಲ್ಲು ಕೊಯ್ತೇನೆ. ಕೆಲವು ಕಡೆ ತುಂಬಾ ಚೆನ್ನಾಗಿದೆ ಹುಲ್ಲು, ಒಂದು ಗೋಣಿ ಹುಲ್ಲು ನಾನು ಕೊಯ್ತೇನೆ. ಹಾಗೆಯೇ ಜಾನ್ ಅವರು ತೋಟಕ್ಕೆ ಮಿಷಿನ್ ಹಿಡಿತಾರೆ. ಇವಾಗ ನಿನ್ನೆಯಿಂದ ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ. ಸ್ವಲ್ಪ ಮಳೆ ಬರ್ತದೆ, ಅಂದರೆ ಮೋಡಾಗಿ ಸ್ವಲ್ಪ ಮಳೆ ಬರ್ತದೆ ಅಷ್ಟೇ. ಹಾಗೆ ಬಿಸಿಲು ಚೆನ್ನಾಗಿದೆ. ಬೇಗನೆ ಒಮ್ಮೆ ತೋಟವನ್ನು ಕ್ಲೀನ್ ಮಾಡಿಬಿಡೋಣ ಅಂಥೇಳಿ. ಹಾಗೆ ಅವರು ಕೆಲಸ ಇಲ್ಲಿ ಮಾಡ್ತಿರುವಾಗ ನನಗೆ ಕೂಡ ಸ್ವಲ್ಪ ಹುಲ್ಲು ಕೊಯ್ಯಬಹುದಲ್ವ ಅಂಥೇಳಿ ನಾನು ಕೂಡ ಬಂದಿದ್ದೇನೆ. ಹಾಗೆ ನಾನಿವಾಗ ಒಂದು ಗೋಣಿ ಆಗುವಷ್ಟು ಹುಲ್ಲನ್ನು ಕೊಯ್ತೇನೆ. ಈ ಸೈಡಲ್ಲಿ ಇದು ಹುಲ್ಲು ಚೆನ್ನಾಗಿದೆ ನೋಡಿ. ಆ ಸೈಡಲ್ಲೆಲ್ಲ ಕೊಳೆತು ಹೋಗಿದೆ. ಇಲ್ಲಿ ಸ್ವಲ್ಪ ಇಷ್ಟು ಜಾಗದಲ್ಲಿ ಮಾತ್ರ ಹುಲ್ಲು ಚೆನ್ನಾಗಿರೋದು, ಅಷ್ಟು ಕೊಳೆಯಲಿಲ್ಲ. ಯಾಕೆಂದರೆ ಇಲ್ಲಿ ಮೇಲ್ಗಡೆ ಅಷ್ಟು ಮರಗಳಿಲ್ಲ. ಅಡಿಕೆ ಮರ ಕೂಡ ಎಲ್ಲ ಬಿದ್ದು ಹೋಯಿತು, ಸತ್ತೋಯಿತು. ಹಾಗೆ ಇಲ್ಲಿ ಅಷ್ಟು ಕೊಳೆಯಲಿಲ್ಲ. ಇವಾಗ ಇಲ್ಲಿರೋದು ನಾನು ಕೊಯ್ತೇನೆ. ಹಾಗೆಯೇ ಈ ಹೂವಿನ ಹುಲ್ಲಂದರೆ ದನಕ್ಕೆ ತುಂಬ ಇಷ್ಟ. ಇವಾಗ ತುಂಬ ಸಮಯ ಆಯಿತು ನಾವು ಈ ಹುಲ್ಲನ್ನು ಕೊಂಡೋಗದೆ. ಮನೆ ಹತ್ತಿರದಲ್ಲಿರುವ ಹುಲ್ಲನ್ನೇ ನಾವು ಹಾಕ್ತಿದ್ದೆವು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ನೋಡಿ. ಹುಲ್ಲಲ್ಲಿ ಎಲ್ಲ ಹೂ ಬಿಟ್ಟಿದೆ. ಹಾಗೆ ಜಾನವರು ಇನ್ನೂ ಬರಬೇಕಷ್ಟೇ. ಹಾಗೆ ಇವಾಗ ಬೇಗನೆ ಹುಲ್ಲು ಕೊಯ್ತೇನೆ ನಾನಿಲ್ಲಿ. ಹುಲ್ಲು ಕೊಯ್ಯುವಾಗ ಜಾನವರದ್ದು ಸ್ವಲ್ಪ ಮಿಷಿನ್ ಹಿಡಿದು ಕೂಡ ಆಗ್ಬೋದು. ಜಾಸ್ತಿ ಮಿಷಿನ್ ಹಿಡಿಲಿಕ್ಕೆ ಕೂಡ ಆಗೋದಿಲ್ಲ, ಅಂದರೆ ಅದು ಭಾರ ಇದೆ ಅಲ್ವಾ. ಜಾಸ್ತಿ ಸ್ಟ್ರೈನ್ ಹಾಕೋದು ಬೇಡ ಅಂತೇಳಿ ಸ್ವಲ್ಪ ದಿನಕ್ಕೆ 1 ಗಂಟೆ ಆಗುವಷ್ಟು ಹುಲ್ಲನ್ನು ತೆಗೆಯೋದು ಅಂತೇಳಿ ಅವರು ಮಿಷಿನ್ ಹಿಡಿಯುವಾಗ ನಾನು ಈ ಕಡೆ ಇರುವ ಹುಲ್ಲನ್ನು ತೆಗೆಯೋದು. ಜಾನ್ ಕೂಡ ಇವಾಗ ಹುಲ್ಲಿಗೆ ಮಿಷಿನ್ ಹಿಡಿಲಿಕ್ಕೆ ರೆಡಿಯಾದರು.
ಹುಲ್ಲನ್ನು ಕೊಯ್ದು ಇವಾಗ ಗೋಣಿಯಲ್ಲಿ ತುಂಬಿಸಿ ಕೂಡ ಆಯಿತು. ಮತ್ತು ಮಳೆ ಬಂದರೆ ಒದ್ದೆ ಆಗ್ಬೋದು ಅಂತೇಳಿ ಬೇಗನೆ ತುಂಬಿಸಿದೆ. ಹಾಗೆ ಇಲ್ಲಿ ನೋಡಿ ತೋಟಕ್ಕೆ ಸುತ್ತಾಡಿಕೊಂಡು ಬರೋಣ ಅಂತೇಳಿ ಹೋಗುವಾಗ ಇಲ್ಲೊಂದು ಗೊನೆ ಕಾಯಿಯೇ ಬಿದ್ದು ಹಣ್ಣಾಗಿ ಎಲ್ಲ ತಿಂದು ಮುಗಿಸಿದೆ. ಹಾಗೆ ಇನ್ನೊಂದು ಬುಡ ಸಮೇತ ಬಿದ್ದಿದೆ, ಅದು ಕೂಡ ಜಾಸ್ತಿ ಬೆಳೆಯಲಿಲ್ಲ, ಚೂರು ಗಾಳಿ ಮಳೆಗೆ ಬಿದ್ದಿದೆ ನೋಡಿ. ಇವಾಗ ಇಷ್ಟು ಬೆಳೆದಿದೆ, ಅಲ್ಲೇ ಬಿಟ್ಟದ್ದು. ಹಾಗೆ ಇವಾಗ ಅದು ನೋಡಿ ಕಟ್ಟಾಗಿಯೇ ಬಿದ್ದಿದೆ, ಗೊನೆ ಕೂಡ ಕಟ್ಟಾಗಿದೆ. ಹಾಗೆ ಎಳತ್ತು ಜಾಸ್ತಿ ಬೆಳೆಯಲಿಲ್ಲ, ಆದರೂ ಅದನ್ನು ಮತ್ತೆ ನವಿಲುಗಳು ತಿನ್ನೋದು ಬೇಡ ಅಂಥೇಳಿ ಅದನ್ನು ಇವಾಗ ಕಟ್ ಮಾಡ್ತಾ ಇದ್ದೇನೆ. ಇವಾಗ ಕಟ್ ಮಾಡಲಿಕ್ಕೆ ನಾನು ಕತ್ತಿ ತರಲಿಲ್ಲ ಅಂಥೇಳಿ ಮತ್ತೆ ಆ ಕಡೆ ಸುತ್ತಾಡಿಕೊಂಡು ಬರೋಣ ಅಂತ ಹೋದೆ. ಹಾಗೆ ಇನ್ನೊಂದು ಅಡಿಕೆ ಮರ ಕೂಡ ಬಿದ್ದಿತ್ತು, ಅದನ್ನು ಕೂಡ ನೋಡ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ. ಆಮೇಲೆ ಅದನ್ನೆಲ್ಲ ನೋಡ್ಕೊಂಡು ಬಂದಾದಮೇಲೆ ಮತ್ತೆ ನಾನು ಕೊನೆಯನ್ನು ಕಡಿಯೋದು. ಹಾಗೆ ಇವಾಗ ಅಡಿಕೆ ಮರ ಬಿದ್ದ ಕಡೆ ಹೋಗ್ತಾ ಇದ್ದೇನೆ. ಈ ಸಲ ನಮ್ಮ ತೋಟದಲ್ಲಂತೂ ತುಂಬಾ ಅಡಿಕೆ ಮರಗಳು ಬಿದ್ದವು. ಅಡಿಕೆ ಜಾಸ್ತಿ ಇರುವ ಮರಗಳೇ ಬಿದ್ದಿದೆ. ಹಾಗೆಯೇ ಕೆಲವೊಂದು ಟೊಳ್ಳು ಕೂಡ ಆಗಿತ್ತು, ಅದು ಕೂಡ ಬಿದ್ದಿದೆ. ಹಾಗೆ ಜಾಸ್ತಿ ಅಡಿಕೆ ಮರ ಈ ಸಲನೇ ಬಿದ್ದದ್ದು. ಹಾಗೆ ಇಲ್ಲಿ ನೋಡಿ ಬಿದ್ದ ಅಡಿಕೆ ಮರದಲ್ಲಿ ಕೂಡ ಎಷ್ಟು ಗೊನೆ ಅಡಿಕೆ ಇದೆ ನೋಡಿ. ಒಂದು 5-6 ಗೊನೆ ಇತ್ತು, ಅದು ಭಾರವಾಗಿಯೇ ಕಟ್ಟಾಗಿ ಬಿದ್ದಿದೆ. ಅದರಲ್ಲಿ ಕೂಡ ನೋಡಿ ಅದಕ್ಕೆ ಕೂಡ ರೋಗ. ನಮ್ಮ ತೋಟದಲ್ಲಂತೂ ತುಂಬಾ ರೋಗ ಬಿದ್ದಿದೆ, ಎಲ್ಲ ಅಡಿಕೆಗಳು ಬುಡದಲ್ಲಿದೆ. ಹಾಗೆ ಫುಲ್ಲು ಜಾಸ್ತಿ ಇರುವ ಕಾರಣ ಅಡಿಕೆಯನ್ನು ಹೆಕ್ಕಲಿಕ್ಕೆ ಕೂಡ ಆಗ್ತಿರಲಿಲ್ಲ. ಹಾಗೆ ಮಳೆ ಕೂಡ ಜಾಸ್ತಿ ಇತ್ತು ಅಲ್ವಾ, ಕೊಳೆತೇ ಹೋಗಿದೆ. ಹಾಗೆ ಒಂದು ಸುತ್ತಾಡಿಕೊಂಡು ಬರುವಾಗ ಇಲ್ಲಿ ಗಾಂಧೇರಿ ಮೆಣಸು ಸಿಕ್ಕಿತ್ತು, ಅದರಿಂದ ಸ್ವಲ್ಪ ಹಣ್ಣಾದನ್ನು ಕೊಯ್ದೆ. ಯಾಕೆಂದರೆ ನಮ್ಮ ಮನೆ ಹತ್ತಿರ ಕೂಡ ಅದರ ಗಿಡ ಮಾಡಬೇಕು ಅಂತೇಳಿ ಅದನ್ನು ಕೊಯ್ದು ತಗೊಂಡು ಬಂದೆ. ಹಾಗೆ ಇವಾಗ ಕತ್ತಿಯನ್ನು ಇಟ್ಕೊಂಡು ಬಂದು ಈ ಗೊನೆಯನ್ನು ಕೂಡ ಕಟ್ ಮಾಡ್ತೇನೆ. ಇನ್ನು ಅಲ್ಲೇ ಬಿಟ್ಟರೆ ಅದು ನಮಗೆ ತಿನ್ನಲಿಕ್ಕೂ ಸಿಗೋದಿಲ್ಲ, ನವಿಲು ಕಾಯಿಯನ್ನೇ ತಿಂದು ಮುಗಿಸ್ತದೆ. ಹಾಗಾಗಿ ಅದನ್ನು ತೆಗೆದು ಇವಾಗ ಮನೆಗೆ ಕೊಂಡೋಗ್ತಾ ಇದ್ದೇನೆ. ಹಾಗೆ ತೋಟದಲ್ಲಿ ಸುತ್ತಾಡ್ತಾ ಇದ್ದಾಗೆ ನೋಡಿ ಇಲ್ಲಿ ಚಿಟ್ಟೆಗಳು ಹಾರ್ತಾ ಇದ್ದವು. ತೋಟದಲ್ಲಿ ತುಂಬಾ ಚಿಟ್ಟೆಗಳಿವೆ, ಆದರೆ ನಾನು ಪ್ರತಿಯೊಂದು ಸಾರಿ ಹೋದಾಗಲೂ ರೆಕಾರ್ಡ್ ಮಾಡಲಿಕ್ಕೆ ನನಗೆ ಆಗೋದೇ ಇಲ್ಲ. ಯಾಕೆಂದರೆ ಅದು ಆ ಕಡೆ ಈ ಕಡೆ ಎಷ್ಟು ಫಾಸ್ಟಾಗಿ ಹೋಗ್ತದೆ ಅಂತಿಲ್ಲ. ಹಾಗೆಯೇ ತೋಟದ ಸೈಡಲ್ಲಿ ಇದೊಂದು ಜ್ಯೂಸ್ ಮಾಡಲಿಕ್ಕೆ ಸೊಪ್ಪು ತೆಗೆಯುವಂತಾಯಿತು. ಹಾಗಾಗಿ ಈ ಸೊಪ್ಪನ್ನು ತೆಗಿತಾ ಇದ್ದೇನೆ. ಒಂದು ಗೋಣಿ ಹುಲ್ಲು ಕೊಯ್ದಾಯಿತು, ಹಾಗೆಯೇ ಒಂದು ಗೊನೆ ಬಿದ್ದಿತ್ತು, ಅದನ್ನು ಕೂಡ ಕಟ್ ಮಾಡಿ ಆಯಿತು. ಇವಾಗ ಜಾನವರು ಮಿಷಿನನ್ನು ಸ್ವಲ್ಪ ಬಂದ್ ಮಾಡಿದ್ದಾರೆ. ಹಾಗೆ ಮೋಡ ಕೂಡ ಆಗಿದೆ. ನಾನಿವಾಗ ಬೇಗನೆ ಮನೆಗೆ ಹೋಗ್ತೇನೆ, ಹುಲ್ಲನ್ನು ಜಾನ್ ತರ್ತಾರೆ ನೋಡಿ. ಹಾಗೆಯೇ ಇದೊಂದು ಎಲೆಯನ್ನು ತೊಗೊಂಡಿದ್ದೇನೆ, ಇದರಿಂದ ಒಂದು ಜ್ಯೂಸ್ ಮಾಡಿ ಕುಡಿಬೇಕು. ಇದರ ಜ್ಯೂಸ್ ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತೇನೆ. ಬನ್ನಿ ಇವಾಗ ಮನೆಗೆ ಹೋಗೋಣ. ಮೋಡ ಆಗಿದೆ, ಮಳೆ ಬಂದರೆ ಬಟ್ಟೆ ಎಲ್ಲ ಒದ್ದೆ ಆಗ್ತದೆ, ಹೊರಗಡೆ ಒಣ ಹಾಕಿದ್ದೇವೆ. ಹಾಗೆ ಇವಾಗ ಬೇಗನೆ ಮನೆಗೆ ಹೋಗ್ತೇನೆ. ಹುಲ್ಲಷ್ಟು ತೆಗೆದಾಯಿತು, ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಗಿಡಗಳಿವೆ, ಅದನ್ನೆಲ್ಲ ಕಡಿದ ಮೇಲೆ ಹುಲ್ಲು ಕೊಯ್ಯೋದು. ಒಂದು ಗೋಣಿ ಹುಲ್ಲನ್ನು ಕೊಯ್ದಿಟ್ಟು ಬಂದೆ. ಮೋಡಾಯಿತು ಅಂತ ಬೇಗ ಬಂದೆ. ಇಲ್ಲಿ ಬರುವಾಗ ಚೆನ್ನಾಗಿ ಬಿಸಿಲು ಬಿತ್ತು. ಹಾಗೆ ಬರುವಾಗ ನೋಡಿ ಈ ಸೊಪ್ಪನ್ನು ತಂದಿದೆ. ಇದಕ್ಕೆ ನಾವು ಕೊಂಕಣಿಯಲ್ಲಿ ಪರಿಯಪಲೋ ಅಂತ ಹೇಳ್ತೇವೆ. ಇದಕ್ಕೆ ಕನ್ನಡದಲ್ಲಿ ಹೊರಳುಪ್ಪೆ ಗಿಡ ಅಂತ ಹೇಳ್ತಾರಂತೆ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ, ಹೊರಳುಪ್ಪೆ ಗಿಡ. ಹಾಗೆಯೇ ಇಂಗ್ಲೀಷಲ್ಲಿ ಸ್ಯಾಂಡಲ್ ಪೇಪರ್ ಟ್ರೀ ಅಂತ ಹೇಳ್ತಾರೆ. ಹೆಚ್ಚಿನವರಿಗೆ ಇದು ಗೊತ್ತಿದೆ, ಇದೊಂದು ಔಷಧೀಯ ಸೊಪ್ಪು ಅಂತ ಹೇಳ್ಬೋದು. ಇದರ ಜ್ಯೂಸನ್ನು ಮಾಡಿ ಕುಡಿದ್ರೆ, ಈ ಸೊಪ್ಪಿನ ಜ್ಯೂಸನ್ನು ಮಾಡಿ ಕುಡಿದರೆ ಯೂರಿಕ್ ಆ್ಯಸಿಡ್ ಹಾಗೂ ಕಿಡ್ನಿ ಸ್ಟೋನಿಗೆಲ್ಲ ತುಂಬಾ ಒಳ್ಳೆಯದು. ಹಾಗೂ ನಮ್ಮ ದೇಹಕ್ಕೆ ಇದು ತಂಪು. ನಾನು ಹೆಚ್ಚಾಗಿ ತೋಟಕ್ಕೆ ಹೋದರೆ ಕೆಲವೊಮ್ಮೆ ತಂದು ಕುಡಿತೇನೆ. ಅಂದರೆ ಕೆಲವೊಮ್ಮೆ ಎಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ, ಹಾಗಾಗಿ ತರೋದಿಲ್ಲ. ಇವತ್ತು ಎಲೆ ಸ್ವಲ್ಪ ಚೆನ್ನಾಗಿದೆ, ಹಾಗಾಗಿ ತಂದೆ. ಇವಾಗ ಒಂದು 2 ಗ್ಲಾಸ್ ಆಗುವಷ್ಟು ಜ್ಯೂಸ್ ಮಾಡ್ತೇನೆ. ಹಾಗೆ ಇದನ್ನು ಚೆನ್ನಾಗಿ ಕಿವುಚಬೇಕು, ಚೆನ್ನಾಗಿ ತೊಳೆದು ಕಿವುಚಿ ಸ್ವಲ್ಪ ಜೀರಿಗೆ, ಬೇಕಿದ್ರೆ ಬೆಲ್ಲ ಅದೆಲ್ಲ ಹಾಕಿ ಒಂದು ಜ್ಯೂಸ್ ಮಾಡೋದು. ಇದರ ಕಲರ್ ಸ್ವಲ್ಪ ಡಾರ್ಕ್ ಆಗಿ ಬರ್ತದೆ ನೋಡಿ. ಇವಾಗ ಈ ಸೊಪ್ಪನ್ನು ನಾನು ಚೆನ್ನಾಗಿ ತೊಳೆದು ತಗೊಂಡೆ. ಇದನ್ನು ಚೆನ್ನಾಗಿ ನಾವು ಕಿವುಚಬೇಕು. ಆದಷ್ಟು ನಾವು ಸಣ್ಣ ಪೀಸ್ ಮಾಡಿ ನೀರಲ್ಲಿ ಹಾಕಿ ಚೆನ್ನಾಗಿ ಕಿವುಚಬೇಕು. ಗುದ್ದುವುದಕ್ಕಿಂತ ನಾವು ಕೈಯಲ್ಲಿ ಕಿವುಚಿದರೆ ಒಳ್ಳೆಯದು. ಹಾಗೆ ಇದಕ್ಕೆ ಸ್ವಲ್ಪ ಇವಾಗ ಜೀರಿಗೆ ಅಥವಾ ಜೀರಿಗೆ ಪೌಡ್ರನ್ನು ಕೂಡ ಹಾಕ್ಬೋದು. ನಾನು ಸ್ವಲ್ಪ ಜೀರಿಗೆ ಪೌಡರನ್ನು ಹಾಕ್ತೇನೆ, ಯಾಕೆಂದರೆ ಆವಾಗ ಜೀರಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದಲ್ವ. ಜೀರಿಗೆ ಆದರೆ ನಾವು ಚೆನ್ನಾಗಿ ಜಜ್ಜಿ ಮತ್ತು ನಾವು ಸ್ಮ್ಯಾಶ್ ಮಾಡಬೇಕು. ಇವಾಗ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡರ್ ಹಾಗೂ ಬೆಲ್ಲವನ್ನು ಹಾಕ್ತೇನೆ. ಸ್ವಲ್ಪ ಸಾಕು, ನಾನೊಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕ್ತೇನೆ.
ಇಬ್ಬರಿಗೆ ಮಾತ್ರ ಮಾಡೋದು, 2 ಗ್ಲಾಸ್ ಆಗುವಷ್ಟು. ನೋಡಿ ಸ್ವಲ್ಪ ಬೆಲ್ಲ ತಗೊಂಡಿದ್ದೇನೆ. ಇವಾಗ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೇನೆ. ಎಲ್ಲ ಚೆನ್ನಾಗಿ ಹುಡಿ ಆಗಬೇಕು. ಆಮೇಲೆ ನಮಗೆ ಎಷ್ಟು ಜ್ಯೂಸ್ ಬೇಕು ಅಷ್ಟು ನೀರನ್ನು ಹಾಕಿ ನಾವು ಕುಡಿಬೋದು. ಎಲ್ಲ ಬೇಡ ಅಂದರೆ ಹಾಕ್ಕೊಳ್ಳೋದು ಬೇಡ, ಹೀಗೇ ಕುಡಿಬೋದು. ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೇನೆ. ಇವಾಗ ನಾವು ಹೊರಗಡೆಯಿಂದ ಬಂದದಲ್ವ, ತುಂಬ ಬಿಸಿಲಿದೆ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿ ಕುಡಿದರೆ ಒಳ್ಳೆಯದಲ್ವಾ ಅಂತೇಳಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೇನೆ ನಾನು. ಇವಾಗ ಎಲೆಯನ್ನು ಈ ಥರ ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೇನೆ. ಇನ್ನು ಇದಕ್ಕೆ 2 ಗ್ಲಾಸ್ ನೀರು ಹಾಕಿ ಒಂದು 5 ನಿಮಿಷ ಬಿಡ್ತೇನೆ, ಮತ್ತೆ ಕುಡಿಯೋದು. ಇದು ಬೆಲ್ಲ ಹಾಕಿದ ಕಾರಣ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇಲ್ಲದಿದ್ದರೆ ಸ್ವಲ್ಪ ಡಾರ್ಕ್ ಗ್ರೀನ್ ಥರ ಕಲರ್ ಬರ್ತದೆ. ಇವಾಗ ಇನ್ನು ಒಂದು 5 ನಿಮಿಷ ಬಿಟ್ಟ ಮೇಲೆ ಇದನ್ನು ಸೋಸಿ ಕುಡಿಯೋದು. ನೋಡಿ, ಇವಾಗ ಹೊರಳುಪ್ಪೆ ಸೊಪ್ಪನ್ನು ನೀರಲ್ಲಿ ಹಾಕಿಟ್ಟು 5 ನಿಮಿಷ ಆಯಿತು. ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ. ನೋಡಿ, ಇದು ಬೆಲ್ಲ ಹಾಕಿದ ಕಾರಣ ಸ್ವಲ್ಪ ಕಲರ್ ಬೆಲ್ಲದ್ದು ಬಂದಿದೆ, ಇಲ್ಲದಿದ್ದರೆ ಸ್ವಲ್ಪ ಡಾರ್ಕ್ ಗ್ರೀನ್ ಥರ ಬರ್ತದೆ. ಎಂತ ಬಿಸಿ ಉಂಟಾ? ತೋಟದಲ್ಲಿ ಕೆಲಸ ಮಾಡಿ ಮನೆಗೆ ಬರುವಾಗ ಈ ಜ್ಯೂಸನ್ನು ಕುಡಿಬೇಕಲ್ವಾ? ಸೂಪರ್. ಐಸ್ ಹಾಕಬೇಕು. ಹೊಳಪ್ಪೆ ಗಿಡದ ಸೊಪ್ಪಿನ ಜ್ಯೂಸ್ ಮಾಡಿದ್ದೇನೆ ನೋಡಿ. ಹಾಗೆ ಜಾನವರಿಗೆ ಕೊಡ್ತಾಯಿತ್ತು, ಇನ್ನು ನಾನು ಕುಡಿತೇನೆ. ತುಂಬಾ ಚೆನ್ನಾಗಾಗ್ತದೆ ಸ್ವಲ್ಪ ಬಿಸಿಲಿಗೆ ಹೋಗಿ ಬಂದು ಕುಡಿಲಿಕ್ಕೆ. ಯಾಕೆಂದರೆ ಬೆಲ್ಲ, ಜೀರಿಗೆ, ಈ ಸೊಪ್ಪಿನ ಅಂಶ ಎಲ್ಲ ಇದೆ ಅಲ್ವಾ, ತುಂಬಾ ಒಳ್ಳೆಯದಾಗ್ತದೆ ಕುಡಿಲಿಕ್ಕೆ. ಹಾಗೆ ಜಾನವರು 1 ಗ್ಲಾಸ್ ಕುಡಿದ್ರು. ತೋಟದಿಂದ ಬಂದು ಸ್ವಲ್ಪ ಜ್ಯೂಸ್ ಮಾಡಿ ಕುಡಿದು ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಆಯಿತು. ಹಾಗೆ ಇವಾಗ ಸಾಯಂಕಾಲದ ಹೊತ್ತು ಹಾಲೆಲ್ಲ ಕರೆದಾದ್ಮೇಲೆ ಇಲ್ಲಿ ದನವನ್ನು ನಾವು ತೋಟದಲ್ಲಿ ಬಿಟ್ಟಿದ್ದೇವೆ, ಸ್ವಲ್ಪ ಹುಲ್ಲು ತಿನ್ನಲಿ ಅಂತೇಳಿ. ಇನ್ನು ಸ್ವಲ್ಪ ಖಾಲಿ ಆಗ್ತಾ ಬಂದಾಗೆ ಇಲ್ಲಿ ಮಿಷಿನ್ ಹಿಡಿಲಿಕ್ಕಿದೆ, ಹಾಗಾಗಿ ದನವನ್ನು ಬಿಟ್ಟು ಇವಾಗ ಸ್ವಲ್ಪ ಚೆನ್ನಾಗಿರೋದನ್ನು ಅದು ತಿಂತದಲ್ವ, ಹಾಗಾಗಿ ದನವನ್ನು ಬಿಡೋದು ಸಾಯಂಕಾಲದ ಹೊತ್ತು. ಅದನ್ನು ಬಿಟ್ಟರೆ ಒಂದೇ ಸಮಸ್ಯೆ ಅಂದರೆ ಬಾಳೆ ಗಿಡವನ್ನು ತಿನ್ನೋದು. ನೋಡಿ, ಇವಾಗ ಬಾಳೆ ಗಿಡದ ಹತ್ತಿರ ಬಂದಿದೆ, ಇನ್ನು ಅದನ್ನು ತಿನ್ನಲಿಕ್ಕೆ ನೋಡೋದು ಅದು. ಹಾಗೆ ಇಲ್ಲಿ ಬಿಟ್ಟರೆ ಅದನ್ನು ನೋಡ್ತಾನೇ ಇರಬೇಕು, ಇಲ್ಲದ್ರೆ ಬಾಳೆ ಗಿಡವನ್ನು ಎಳೆದು ಕೆಳಗೆ ಹಾಕ್ತದೆ. ಹೋಗಾಚೆ ತಿರುಗು. ಅದಕ್ಕೆ ಇವಾಗ ಸಾಯಂಕಾಲದ ಹೊತ್ತು ಮೇಯಲಿಕ್ಕೆ ಉದಾಸೀನ, ಹಿಂಡಿ ಎಲ್ಲ ತಿಂದಾಯ್ತಲ್ವ, ಹಾಗಾಗಿ ಹೊಟ್ಟೆ ಫುಲ್ಲಿದೆ, ಬೇಡವಾ ಅಂತ ಮೇಯ್ತಾ ಇದೆ. ನಮಗೆ ಈ ತೋಟದಲ್ಲಿರುವ ಹುಲ್ಲನ್ನೊಮ್ಮೆ ದನ ತಿಂದು ಸ್ವಲ್ಪ ಖಾಲಿ ಆದಮೇಲೆ ಮಿಷಿನ್ ಹಿಡಿಬೇಕು ಅಂತಿದೆ, ಹಾಗಾಗಿ ದನವನ್ನು ಬಿಡೋದು ಸಾಯಂಕಾಲದ ಹೊತ್ತು. ಮತ್ತು ಅದಕ್ಕೆ ಹಗಲೆಲ್ಲ ಬಿಡಲಿಕ್ಕೂ ಆಗೋದಿಲ್ಲ, ಬಿಸಿಲಿಗೆ ಅದು ಬೊಬ್ಬೆ ಹಾಕ್ತಾನೇ ಇರ್ತದೆ, ಬಿಸಿಲನ್ನು ತಡೆಯಲಿಕ್ಕೆ ಆಗೋದಿಲ್ಲ. ಇವಾಗಾದರೆ ನೆರಳೆ ಅಲ್ವಾ ಸಾಯಂಕಾಲದ ಹೊತ್ತು. ಇವತ್ತಿನ ಈ ಒಂದು ಸಿಂಪಲಾದ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇವತ್ತಿನ ಈ ಸಿಂಪಲಾದ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ, ಅಲ್ಲಿ ತನಕ ಬಾಯ್.